ತುಂಬ ಜನಕ್ಕೆ ಇದೊಂದು ಡೌಟ್ ಇರ್ತೈತೆ, ದುಡ್ಡು ಮುಖ್ಯನಾ ಏನು ನೆಮ್ಮದಿ ಮುಖ್ಯನಾ ಅಂತಂದೇಳಿ. ನನಗೆ ಅನ್ಸೋ ಮಟ್ಟಿಗೆ ಎರಡೂ ಮುಖ್ಯ. ಯಾಕಂತಂದ್ರೆ ಈಗ ಒಂದು ಟೈಮ್ನೊಳಗೆ ದುಡ್ಡು ಮುಖ್ಯ ಅನಿಸ್ತೈತಿ, ಒಂದು ಟೈಮ್ನೊಳಗೆ ನೆಮ್ಮದಿ ಮುಖ್ಯ ಅನಿಸ್ತೈತಿ. ದುಡ್ಡು ಇಲ್ದಿರೋ ಟೈಮ್ನೊಳಗೆ ದುಡ್ಡು ಮುಖ್ಯ ಅನಿಸ್ತೈತಿ, ದುಡ್ಡು ಜಾಸ್ತಿ ಇರೋಂಥ ಟೈಮ್ನೊಳಗೆ ನೆಮ್ಮದಿ ಮುಖ್ಯ ಅನಿಸ್ತೈತಿ. ಇದು ಯೂನಿವರ್ಸಲ್, ಇದು ನಮಗಷ್ಟೇ ಅಲ್ಲ, ಇದು ಎಲ್ಲ ಕಡೆಗೆ ವರ್ತಿಸ್ತೈತೆ. ಸೊ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ, ಈಗ ನನಗೆ ಏನು ಬೇಡಪ್ಪ, ಎಂಡ್ರು ಬೇಡ, ಮಕ್ಕಳು ಬೇಡ, ಬರೀ ದುಡ್ಡು ಹೊಂದಿದ್ರೆ ಸಾಕಂತ ಅಂದ್ಕೊಂಡು ದುಡ್ಕೊಂಡಿರೋರು, ದುಡ್ಡು ಮಾಡಿರೋರು ಇವಾಗ ಏನಂತಿದಾರೆ, ನನಗೂ ಒಂದು ಕಂಪ್ಯಾನಿಯನ್ ಇದ್ದರೆ, ನನಗೂ ಒಬ್ರು ಯಾರಾದರೂ ಕಷ್ಟ ಸುಖ ಹೇಳ್ಕೊಳಕ್ಕಿದ್ರೆ ಚೆನ್ನಾಗಿರ್ತಿತ್ತು, ನಾನು ಅವಾಗ ತಪ್ಪು ಮಾಡಿದೆ, ಮದುವೆ ಆಗಲಿಲ್ಲ, ಮದುವೆ ಆಗಿದ್ರೆ ಚೆನ್ನಾಗಿರ್ತಿತ್ತು ಅಂತಂದೇಳಿ ಇವಾಗ ಸಫರ್ ಆಗ್ತಿದ್ದಾರೆ. ಬಟ್ ಅದೇ ರೀತಿ ನನಗೇನು ಬೇಡಪ್ಪ, ದುಡ್ಡು ಬೇಡ, ಆರಾಮಾಗಿ ನಾನು ನೆಮ್ಮದಿ ಜೀವನ ಲೀಡ್ ಮಾಡ್ತೀನಿ ಅಂತಂದೇಳಿ ಹೆಣ್ಣರು ಮಕ್ಕಳ ಜೊತೆಗೆ ಆರಾಮಾಗಿರೋರು ಇವಾಗ ಯಾವ ಥರ ಐತಿ ಸಿಚುವೇಶನ್ ಅಂತಂದ್ರೆ, ಈಗ ನಾವು ಬ್ಯಾಚುಲರ್ ಇದ್ದಾಗ ವಾರಕ್ಕೊಂದ್ಸಲ ಬಟ್ಟೆ ಒಕ್ಕೊಂತಿದ್ವಲ್ಲ, ಆ ಥರ ವಾರಕ್ಕೊಂದ್ಸಲ ಸಂಸಾರ ಮಾಡ್ತಿದ್ದಾರೆ. ಕಾರಣ ಅಂದರೆ ಬೇರೆ ಕಡೆಗೆ ಹೋಗಿ ದುಡಿಯೋದಾಗಲಿ ಈ ಥರ ಎಲ್ಲ ಮಾಡ್ತಿದ್ದಾರೆ. ಅಂದರೆ ಸ್ವಲ್ಪ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಬೇಕಾಗ್ತೈತೆ. ನಾವು ಯಾವತ್ತು ಒಂದಕ್ಕೆ ಅಟ್ಯಾಚ್ಡ್ ಆಗಿರೋಕ್ಕಾಗಲ್ಲ. ಬ್ಯಾಲೆನ್ಸಿಂಗ್ ಈಸ್ ಆರ್ಟ್ ಆಫ್ ಲಿವಿಂಗ್ ಅಂತ ಅಂತಾರಲ್ಲ, ಆ ಥರ ಎಲ್ಲವನ್ನು ಬ್ಯಾಲೆನ್ಸ್ ಮಾಡ್ಬೇಕಾಗ್ತೈತೆ. ಅದು ಸಿಚುವೇಶನ್ ಅಷ್ಟೇ, ಆ ಟೈಮ್ನಾಗ ಹಂಗೆ ಅನಿಸ್ತೈತೆ ದುಡ್ಡೇ ಬೇಕು ಇಲ್ಲ ನೆಮ್ಮದಿನೇ ಬೇಕು ಅಂತಂದೇಳಿ ಇದು ಕನ್ಫ್ಯೂಸ್ ಆಗ್ತಿರ್ತೈತೆ. ಬಟ್ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಬೇಕಾಗ್ತೈತೆ. ಫೈನಲ್ ಆಗಿ ಹೇಳ್ಬೇಕಂತಂದ್ರೆ ನೆಮ್ಮದಿ ಮುಖ್ಯನೇ, ನಿಜನೇ, ಆದ್ರೆ ಬ್ಯಾಲೆನ್ಸ್ಡ್ ಆಗಿದ್ರೆ ಬೆಟ್ರ್. ಈಗ ಬೆಳಗ್ಗೆಯಿಂದ ಒಂದು 6 ತಾಸು ಕೆಲಸ ಮಾಡಿ, 6 ತಾಸು ಕಷ್ಟಪಟ್ಟು ನಮ್ಗೆ ಇಷ್ಟ ಇಲ್ದಿರೋ ಕೆಲಸ ಆಗಲ್ದಕ್ಕ ಮಾಡಿ, ಉಳಿದಿದ್ದ ಟೈಮ್ನೊಳಗೆ ನಮ್ಗೆ ಅನಿಸಿದ್ದು ಮಾಡ್ಕೊಂಡು ನಾವು ನೆಮ್ಮದಿಯಾಗಿರ್ತೀವಿ ಅಂತಂದರೆ ಅದು ಓಕೆ, ಆ ಥರ ಮಾಡ್ಬೋದು. ಆದರೆ ಇದು ಬ್ಯಾಲೆನ್ಸಿಂಗ್ ಅಂತಂದ್ರೇ ಇದು, ಬೆಳಗ್ಗೆಯಿಂದ ಒಂದು 6 ತಾಸು ಕೆಲಸ ಮಾಡಿ, ಒಂದು 6 ತಾಸು ನಮ್ಗೆ ಇಷ್ಟ ಬಂದಂಗೆ ನಮ್ಗೆ ಇಷ್ಟ ಬಂದಿದ್ದು ಕೆಲಸ ಮಾಡ್ಕೊಂಡು ನೆಮ್ಮದಿಯಾಗಿರೋದು, ಇದು ಬ್ಯಾಲೆನ್ಸಿಂಗ್ ಅಂತಂದ್ರೆ. ಮತ್ತು ನೀನು ಇಲ್ಲ ನಾನು ಎದ್ದಾಗಿಂದನೂ ನೆಮ್ಮದಿಯಾಗಿರ್ಬೇಕಂತಂದ್ರೆ ಹೇಳಿದ್ನಲ್ಲ, ವೀಕ್ಲಿ ಒನ್ಸ್ ಸಂಸಾರ ಮಾಡೋ ಥರ ಆಗೈತೆ ಅಂತಂದೇಳಿ, ಆ ಥರ ಸಿಚುವೇಶನ್ನು ಭಾಳ ಡಿಫಿಕಲ್ಟ್ ಆಗ್ತಾ ಬರ್ತಾ ದುಡ್ಡು ಇಂಪಾರ್ಟೆಂಟ್ ಆಗುತ್ತಾ, ಹಂಗೆ ಅಂತಂದೇಳಿ ನೆಮ್ಮದಿನೂ ಇಂಪಾರ್ಟೆಂಟ್ ಆಗುತ್ತಾ. ಯಾವುದಕ್ಕೂ ಅದಕ್ಕಿರೋ ವ್ಯಾಲ್ಯೂ ಅದಕ್ಕೆ ಐತೆ, ಬಟ್ ಬ್ಯಾಲೆನ್ಸ್ ಮಾಡ್ಬೇಕಾಗತ್ತಾ. ಎಷ್ಟು ನಿಮಗೆ ಇದ್ರ ಬಗ್ಗೆ ಸ್ವಲ್ಪ ಬೇಗ ರಿಯಲೈಸ್ ಆಗಿ ಬೇಗ ಅರ್ಥ ಮಾಡ್ಕೊಂಡ್ರೆ ಭಾಳ ಒಳ್ಳೇದಿದೆ.